सुप्रीम कोर्ट के फैसले के बाद भी लंबे समय से आंतरिक आरक्षण लागू न कर राजनीति कर रही कांग्रेस सरकार के खिलाफ 16 दिसंबर को बेलगाम में विशाल अधिकार सम्मेलन होगा। 1 अगस्त को सुप्रीम कोर्ट की संविधान पीठ ने एक ऐतिहासिक फैसला सुनाया, जिसमें राज्यों को आंतरिक आरक्षण लागू करने की शक्ति दी गई। फैसले के 4 महीने बाद भी कर्नाटक सरकार असमंजस की स्थिति में है। सरकार ने कहा है कि काटाचारा के लिए न्याय मांगने नागमोहन दास आयोग के गठन के अलावा कुछ नहीं किया गया है और आयोग 2 महीने में रिपोर्ट देगा, लेकिन 45 दिनों के बाद भी आयोग ने अपना काम शुरू नहीं किया है। आयोग के लिए आवश्यक कार्यालय कर्मचारी और वित्तीय सहायता में देरी हो रही है। मादिगा समुदाय से किसी की मांग नहीं थी कि आयोग बने। न्यायमूर्ति सदाशिव आयोग मधुस्वामी समिति की रिपोर्ट सरकार के सामने है। मधुस्वामी की समिति ने समस्या का समाधान प्रदान किया है और 2011 की जनगणना के आंकड़ों के आधार पर इसका वर्गीकरण किया है। अब फिर से नागमोहन दास आयोग को यही काम दिया गया है। सरकार के इस धीमे उपेक्षापूर्ण रवैये पर नजर डालते तो साफ है कि वे वंचित दलित समुदायों को आंतरिक आरक्षण नहीं देना चाहते हैं। इस अवसर पर मादिगा डंडोरा राज्य काया के अध्यक्ष फर्नांडिस हिप्पलगांव, बीदर जिला अध्यक्ष विजय कुमार हिप्पलगांव, उपाध्यक्ष कमलाकर हेगड़े, जिला महासचिव स्वामीदास मेघा, औरा तालुका अध्यक्ष रविंद्र करंजी और अन्य उपस्थित रहे। कैमरामैन महेश की रिपोर्ट। ಮಾನಪ್ಪ ವಜ್ಜಲಿದ್ರು ಅವರೆಲ್ಲ ಬೆಂಬಲ ಮಾಡಿದ್ರೆ ಕಾಂಗ್ರೆಸ್ ರೂಪಿತ ಆಗಿರತಕ್ಕಂತ ಕಾಂಗ್ರೆಸ್ ಷಡ್ಯಂತ್ರವಾಗಿರತಕ್ಕಂತ ಲಂಬಾಣಿ ಮತ್ತು ಒಟ್ಟರ ಇದು ಮಾಡ್ತಾರೆ ಅಷ್ಟೇ. ಅದಕ್ಕೆ ಮಿಕ್ಕಿದೆಲ್ಲ ಲಂಬಾಣಿ ಸಮಾಜ, ಭೂವಿ ಸಮಾಜ, ಒಟ್ಟರ ಸಮಾಜ ಎಲ್ಲ ನಮ್ಮ ಜೊತೆ ಅದರ. ರಾಜೀವ್ ಪಿ ಗುಡ್ಜೂರು ರಾಜ್ಯ ಸಂಚಾಲಕ ಅದರ ಇದರಲ್ಲಿ. ಆಮೇಲೆ ಮಾನಪ್ಪ ವಜ್ಜಲ್ ಅದರ ಎಲ್ಲ ನಮ್ಮ ಜೊತೆನೇ ಸೇರಿದ್ರು. ಚಲುವಾದಿ ನಾರಾಯಣಸ್ವಾಮಿ ನಮ್ಮ ಜೊತೆ ಅದರ. ಅವ್ರು ಷಡ್ಯಂತ್ರ ಮಾಡ್ತಿರ್ತಕ್ಕಂಥ ಕೆಲವು ಲಂಬಾಣಿ ಜನ, ಕೆಲವು ಒಟ್ಟರು ಅಷ್ಟೇ. ಸುಪ್ರೀಂ ಕೋರ್ಟ್ನಿಂದ ಆಗಸ್ಟ್ 1ರಂದು ಈಗಾಗಲೇ ಒಳ ಮೀಸಲಾತಿ ಜಾರಿ ಆಯಾ ರಾಜ್ಯ ಸರ್ಕಾರಗಳು ಮಾಡಬೇಕು ಅಂತ ಒಂದು ತೀರ್ಮಾನ, ಫೈನಲ್ ಜಜ್ಮೆಂಟ್ ಅನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟು. ಆದರೂ ಕೂಡ 4 ತಿಂಗಳು ಕಳೆದರೂ ಕೂಡ ಕಾಂಗ್ರೆಸ್ ಸರ್ಕಾರ ಇಲ್ಲಿವರೆಗೂ ಒಳ ಮೀಸಲಾತಿ ಜಾರಿ ಮಾಡದೆ ವಿಳಂಬ ಮಾಡ್ತಾ ಇದೆ. ಹಾಗೂ 3 ತಿಂಗಳಲ್ಲಿ ನಾಗಮೋಹನ್ ದಾಸ್ ಒಂದು ಕಮಿಟಿಯನ್ನು ಕೂಡಿಸಿ ಆ ಒಂದು ವರದಿಯನ್ನು ತರಿಸ್ಕೊಂಡು ಫೈನಲ್ ಮಾಡ್ತೀವಿ ಅಂತ ಈಗಾಗಲೇ ಹೇಳಿದ್ದಾರೆ. ನಾಗಮೋಹನ್ ದಾಸ್ ವರದಿ ಬರಬೇಕು ಅಂದರೆ ಆ ಒಂದು ಕಮಿಟಿ ಆಗಬೇಕು. ಕಮಿಟಿಯವರಿಗೆ ಅವರು ಯಾವ್ಯಾವ ರೀತಿ ಅವರಿಗೆ ಅನುಕೂಲ ಆಗಬೇಕು ಆ ರೀತಿ ಸರ್ಕಾರ ಅವರಿಗೆ ಒಂದು ಅನುಕೂಲವನ್ನು ಮಾಡಿಕೊಟ್ಟು ಅವರು ಎಲ್ಲ ಜಿಲ್ಲೆಗಳಲ್ಲಿ AKAD ಬೇರೆ ಬೇರೆ, ಅಂದರೆ ನಮ್ಮ ಜಿಲ್ಲೆಯಲ್ಲಂತೂ ಇಲ್ಲ, ಬೇರೆ ಬೇರೆ ಕಡೆ ಕೆಲವು ಜಿಲ್ಲೆಗಳಲ್ಲಿ AKAD ಬಗ್ಗೆ ಗೊಂದಲ ಇದೆ ಅಂತ ಸರ್ಕಾರ ಈಗಾಗಲೇ ಹೇಳಿದೆ. ಅದಕ್ಕಾಗಿಯೇ ನಾಗಮೋಹನ್ ದಾಸ್ ಕಮಿಟಿಯನ್ನು ಮಾಡಿದ್ದಾರೆ. ಆದರೆ ನಾಗಮೋಹನ್ ದಾಸ್ ಕಮಿಟಿಯಲ್ಲಿ ಅವ್ರಿಗೆ ಬೇಕಾದಂಥ ಸಕಲ ಸೌಕರ್ಯ ಕೊಡದೆ ವಿಳಂಬ ಮಾಡೋದ್ರ ಮೂಲಕ ಮಾದಿಗರಿಗೆ ಅನ್ಯಾಯ ಮಾಡ್ತಾ ಇದೆ. ಇದನ್ನು ಖಂಡಿಸಿ ಇದೇ ತಿಂಗಳು ಚಳಿಗಾಲ ಅಧಿವೇಶನ ಬೆಳಗಾವಿಯಲ್ಲಿ 16ನೇ ತಾರೀಕಿನಂದು ಮಾದಿಗ ದಂಡೋರ ಹಾಗೂ ಇನ್ನುಳಿದ ಎಲ್ಲ ಸಂಘಟನೆಗಳು ಮತ್ತು ಮಾದಿಗ ಉಪಜಾತಿಗಳು ಎಲ್ಲರೂ ಸೇರಿ 16ನೇ ತಾರೀಕಿನಂದು ಬೆಳಗಾವಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕಿಂತ ಮುಂಚೆ 14ನೇ ತಾರೀಕಿನಂದು ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಹಾಗೂ ಸಚಿವರು ಮತ್ತು ವಿಧಾನ ಪರಿಷತ್ನ ಸದಸ್ಯರ ಮನೆ ಎದುರು ತಮಟೆ ಚಳವಳಿ ಕೂಡ ಹಮ್ಮಿಕೊಂಡಿದ್ದೀವಿ. ಕಾರಣ ಏನಪ್ಪ ಅಂದರೆ ಅಧಿವೇಶನದಲ್ಲಿ ಅವರು ಒಳ ಮೀಸಲಾತಿ ಕುರಿತು ಅವರು ಧ್ವನಿ ಎತ್ತಬೇಕು. ಯಾಕಂದರೆ ಮಾದಿಗ ಜನಾಂಗದ ಒಂದು ಮತವನ್ನು ಪಡೆದು ಅಧಿಕಾರ ಹಿಡಿದಂತಹ ಎಲ್ಲ ಶಾಸಕರು ಮತ್ತು ಸಚಿವರು ಮಾದಿಗರ ಪರವಾಗಿ ಧ್ವನಿ ಎತ್ತಲೇಬೇಕಲ್ಲ. ಹಾಗಾಗಿ 14ನೇ ತಾರೀಕಿನಂದು ಎಲ್ಲ ಶಾಸಕರ ಮನೆ ಮುಂದೆ ತಮಟೆ ಚಳವಳಿ ಕೂಡ ಹಮ್ಮಿಕೊಂಡಿದ್ವಿ. ಈ ತಮಟೆ ಚಳವಳಿಗೆ 14ನೇ ತಾರೀಕಿನಂದು ಮತ್ತು 15ನೇ ತಾರೀಕು ಬೀದರಿಂದ ಬೆಳಗಾವಿ ಹೋಗ್ತಾ ಇದ್ದೀವಿ. 16ನೇ ತಾರೀಕಲ್ಲಿ ಬೃಹತ್ ಪ್ರತಿಭಟನೆ ಇದೆ. ಇದಕ್ಕೆ ಮಾದಿಗ ಸಮುದಾಯದ ಮತ್ತು ಮಾದಿಗ ಉಪಜಾತಿಗಳು ಹೆಚ್ಚಿನ ಜನಸಂಖ್ಯೆಯಲ್ಲಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಮತ್ತು ಶಾಸಕರ ಮನೆ ಮುಂದೆ ಏನು ತಮಟೆ ಚಳವಳಿ ಇದೆ ಅದರಲ್ಲೂ ಕೂಡ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯದ ಮತ್ತು ಮಾದಿಗ ಉಪಜಾತಿಗಳ ಸಮುದಾಯದ ಎಲ್ಲ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ನನ್ನ ಹೆಸರು ಜಿಲ್ಲಾ. ಇವಾಗ ಸರ್ 2 ಸ್ಟೇಟಲ್ಲಿ ಮಾಡಿದ್ದಾರೆ, ಬಟ್ ಕರ್ನಾಟಕದಲ್ಲಿ 3 ತಿಂಗಳು ಆದ ತಕ್ಷಣ ಮಾಡ್ತಾ ಅಂತ ಹೇಳಿದ್ದಾರೆ. DCM ಅವರು ಹೇಳಿದ್ದಾರೆ, CM ಅವರು ಹೇಳಿದ್ದಾರೆ. ಆದರೆ ಇನ್ನೂ ಅದ್ರ ಬಗ್ಗೆ ಎಲ್ಲೂ ಎತ್ತಿಲ್ಲ ಅಂತ ನೀವು ಹೇಳ್ತಿದ್ರು. ಇವಾಗ ಅದು ಮಾಡಿದ್ರೆ ಮಾಡ್ತಾರಂತ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ಹೋರಾಟದ ಜೊತೆಗೆ ಕಾನೂನು ಹೋರಾಟಕ್ಕೆ ಏನಾದರೂ ಕಾನೂನು ರೀತಿಯಲ್ಲಿ ನಮ್ಮದು ವಿಂಗ್ ಇದೆ, ಒಂದು ಸಪ್ರೇಟ್ ಮಾದಿಗ ಮತ್ತು ಮಾದಿಗ ಉಪಜಾತಿಗಳು ಇರ್ತಕ್ಕಂಥ ಲಾಯರ್ಸ್ ಹೋರಾಟ ಮಾಡ್ತಾರೆ. ಕೋರ್ಟಿಗೆ ಹೋಗಿದ್ದಾರೆ, ಎಲ್ಲ ಹೈಕೋರ್ಟ್ ಹೋಗಿದ್ದಾರೆ, ಸುಪ್ರೀಂ ಕೋರ್ಟ್ ಹೋಗಿದ್ದಾರೆ. ಈಗಾಗಲೇ ಏನು ನೀವು ಮುಂಬಡ್ತಿ ಕೊಡ್ತಾ ಇದ್ರಿ, ಹುದ್ದೆಗಳನ್ನು ಕರೆದಿದ್ರಿ, ಸ್ಟಾಪ್ ಮಾಡಿಸ್ತಾರೆ. ಆಲ್ರೆಡಿ ಕೋರ್ಟಿಗೆ ಹೋಗಿದ್ರೆ 100% ರದ್ದು ಆಗೇ ಆಗ್ತಾವೆ.
ಸುಪ್ರೀಂ ಕೋರ್ಟ್ ತೀರ್ಪಿದೆ, ಯಾವುದು ಹುದ್ದೆ ತಗೊಳ್ಳೋದು ಮುಂಬಡ್ತಿ ಕೊಡ್ಬಾರ್ದಿದೆ. ಆದರೂ ಕೂಡ ಈ ಬಂಡ ಸರ್ಕಾರ ನೇಮಕಾತಿ ಮಾಡ್ಕೊತದೆ, ಆಮೇಲೆ ಮುಂಬಡ್ತಿ ಮಾಡ್ತಂದ್ರೆ ಅದನ್ನು ವಿರೋಧಿಸಿ ನಮ್ಮ ಮಾದಿಗ ಮತ್ತು ಉಪಜಾತಿಗಳ ಲಾಯರ್ಸ್ಗಳು ಆಲ್ರೆಡಿ ಫೆಡರೇಷನ್ ಅವರು ಕೋರ್ಟ್ ಹೋಗಿ ಕೋರ್ಟ್ ಮೆಟ್ಟಿನ ಹತ್ತಿದ್ದಾರೆ. 100% ಆಗಿರ್ತಕ್ಕಂಥ ಹುದ್ದೆಗಳು ಆಯ್ಕೆ 100% ರದ್ದಾಗ್ತಾವೆ, ಮುಂಬಡ್ತಿನೂ ರದ್ದಾಗ್ತಾವೆ.